ಯಾವಾಗ ರಾಜ್ಯಪಾಲರು ಪೆನ್ಷನ್ ಬಂದ 26/2023 ಬಂದ ದಿನನೇ ನನಗೆ ಶೋಕಾಸ್ ನೋಟಿಸನ್ನ ತಯಾರು ಮಾಡಿಕೊಂಡು ಕೊಡಕ್ಕೆ ಶುರು. ಇದರ ಅರ್ಥ ಏನು? ಕುಮಾರಸ್ವಾಮಿ ಮೇಲೆ ನವೆಂಬರ್ ತಿಂಗಳಿಂದ ಪಿಟಿಷನ್ ಇದೆ, ಸ್ಯಾಂಕ್ಷನ್ಗೆ. ಜೊಲ್ಲೆ ಮೇಲಿದೆ, ನಿರಾಣಿ ಮೇಲಿದೆ, ಆಮೇಲೆ ಜನಾರ್ದನ್ ರೆಡ್ಡಿ ಮೇಲಿದೆ. ಅವರೆಲ್ಲರನ್ನೂ ಬಿಟ್ಬಿಟ್ಟು ನನ್ನ ಮೇಲೇನೆ ಕಳಿಸ್ಬೇಕಾದ್ರೆ ಏನು ಅರ್ಥ? ಈಗ ನವೆಂಬರ್ ತಿಂಗಳಲ್ಲಿ ಕುಮಾರಸ್ವಾಮಿ ಮೈನಿಂಗ್ ಇದರಲ್ಲಿ ಲೈಸೆನ್ಸ್ ಕೊಟ್ಬಿಟ್ಟಿದ್ದಾರೆ ಅಂತೇಳಿ ಅವರೆಲ್ಲ ಎಂಕ್ವೈರಿ ಮಾಡಿ ಲೋಕಾಯುಕ್ತವರು ಬರೆದು ಸ್ಯಾಂಕ್ಷನ್ ಕೇಳಿದ್ದಾರೆ, ಅವ್ರಿಗೆ ಕೊಡಲಿಲ್ಲ. ನನಗೆ ಕೊಡಬೇಕಾದ್ರೆ ಏನರ್ಥ? ವಾಟ್ ಡಸ್ ಇಟ್ ಮೀನ್? ದಟ್ ಮೀನ್ ಟು ಶೇ ಇದು ಒಂದು ದೊಡ್ಡ ಷಡ್ಯಂತ್ರ. ನಾವು ಚುನಾಯಿತ ಸರ್ಕಾರವನ್ನ ಕಿತ್ತಾಕಬೇಕು ಅಂತಕ್ಕಂಥದ್ದು ಅವರು ಅನೇಕ ರಾಜ್ಯಗಳಲ್ಲಿ ಮಾಡಿದ್ದಾರೆ. ಇದೇ ತರ ಉತ್ತರಾಖಂಡ ಅಲ್ಲ, ಡೆಲ್ಲಿನಲ್ಲಿ ಮಾಡಿದ್ದಾರೆ, ಇಲ್ಲಿ ಮಾಡಿದ್ದಾರೆ, ಜಾರ್ಖಂಡ್ನಲ್ಲಿ ಪ್ರಯತ್ನ ಮಾಡಿದ್ರು. ಕರ್ನಾಟಕದಲ್ಲೂ ಕೂಡ ಚುನಾಯಿತ ಸರ್ಕಾರನ ಅಭದ್ರಗೊಳಿಸಲಿಕ್ಕೆ, ಡಿಸ್ಟೆಬಿಲೈಸ್ ಮಾಡಲಿಕ್ಕೆ ಒಂದು ಷಡ್ಯಂತ್ರ ರೂಪಿತ ಆಗಿದೆ. ಕೇಂದ್ರ ಸರ್ಕಾರ, ಬಿಜೆಪಿ, JDS ಮತ್ತೆ ಬೇರೆಯವರೆಲ್ಲ ಸೇರ್ಕೊಂಡಿದ್ದಾರೆ. ಇದರ ಜೊತೆಗೆ ಅವರೆಲ್ಲ ಸೇರ್ಕೊಂಡು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ನಾವು ಇದರ ವಿರುದ್ಧ, ಯಾಕಂದ್ರೆ ಇದು ಅವ್ರು ತಗೊಂಡಿರ್ತಕ್ಕಂಥ ನಿರ್ಣಯ, ರಾಜ್ಯಪಾಲರು ತಗೊಂಡಿರ್ತಕ್ಕಂಥ ನಿರ್ಣಯ ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದು, ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥದ್ದು. ಅದರಿಂದ ನಾವು ಕೋರ್ಟ್ನಲ್ಲಿ ಇದನ್ನು ಪ್ರಶ್ನೆ ಮಾಡಿ ನಾವು ಲೀಗಲ್ ಫ್ಯಾಕ್ಟ್ ಅನ್ನು ಮಾಡ್ತೇವೆ. ಹೈಕಮಾಂಡ್ is with me. The entire cabinet is with me. The government is with me. All MLAs are with me. All Congress MLAs are with me. MLCs are with me. All Lok Sabha, Rajya Sabha members are with me. ಏನ್ ಹೇಳಯ್ಯ? ಅವ್ರು ಹೇಳ್ಬೇಕಾ? ನಾವು ರಾಜೀನಾಮೆ ಕೊಡ್ತಕ್ಕಂಥ ಯಾವುದೇ ತಪ್ಪನ್ನು ಮಾಡಿಲ್ಲ. ಅವರು ತಪ್ಪು ಮಾಡಿರ್ತಕ್ಕಂಥವ್ರು, ಅವರು ಕಾನೂನು ಬಾಗಿರುವ ನಡ್ಕೊತಾ ಇರ್ತಾರೆ, ಅವರು ಸಂವಿಧಾನ ಬಾಗಿರುವ ನಡ್ಕೊತಾ ಇರ್ತಾರೆ. ಇವತ್ತು ರಾಜಭವನವನ್ನ ರಾಜಕೀಯ ದಾಳವಾಗಿ ಉಪಯೋಗಿಸ್ಕೊತಾ ಇದ್ದಾರೆ. ರಾಜಭವನದ ರಾಜ್ಯಪಾಲರು ಅವರು ಕೇಂದ್ರ ಸರ್ಕಾರದ ಕೈಗೊಂಬೆ ರೀತಿಯಲ್ಲಿ ಕೆಲಸ ಮೈನಿಂಗ್ ಇದರಲ್ಲಿ ಲೈಸೆನ್ಸ್ ಕೊಟ್ಬಿಟ್ಟಿದ್ದಾರೆ ಅಂತೇಳಿ ಅವರೆಲ್ಲ ಎಂಕ್ವೈರಿ ಮಾಡಿ ಲೋಕಾಯುಕ್ತವರು ಬರೆದು ಸ್ಯಾಂಕ್ಷನ್ ಕೇಳಿದ್ದಾರೆ, ಅವ್ರಿಗೆ ಕೊಡಲಿಲ್ಲ. ನನಗೆ ಕೊಡಬೇಕಾದ್ರೆ ಏನರ್ಥ? ವಾಟ್ ಡಸ್ ಇಟ್ ಮೀನ್? ದಟ್ ಮೀನ್ ಟು ಶೇ ದಟ್ ಕಿತ್ತಾಕಬೇಕು ಅಂತಕ್ಕಂಥದ್ದು ಅವರು ಅನೇಕ ರಾಜ್ಯಗಳಲ್ಲಿ ಮಾಡಿದ್ದಾರೆ. ಇದೇ ತರ ಉತ್ತರಾಖಂಡ ಅಲ್ಲ, ಡೆಲ್ಲಿನಲ್ಲಿ ಮಾಡಿದ್ದಾರೆ, ಇಲ್ಲಿ ಮಾಡಿದ್ದಾರೆ, ಜಾರ್ಖಂಡ್ನಲ್ಲಿ ಪ್ರಯತ್ನ ಮಾಡಿದ್ರು. ಕರ್ನಾಟಕದಲ್ಲೂ ಕೂಡ ಚುನಾಯಿತ ಸರ್ಕಾರನ ಅಭದ್ರಗೊಳಿಸಲಿಕ್ಕೆ, ಡಿಸ್ಟೆಬಿಲೈಸ್ ಮಾಡಲಿಕ್ಕೆ ಒಂದು ಷಡ್ಯಂತ್ರ ರೂಪಿತ ಆಗಿದೆ. ಕೇಂದ್ರ ಸರ್ಕಾರ, ಬಿಜೆಪಿ, JDS ಮತ್ತೆ ಬೇರೆಯವರೆಲ್ಲ ಸೇರ್ಕೊಂಡಿದ್ದಾರೆ. ಇದರ ಜೊತೆಗೆ ಅವರೆಲ್ಲ ಸೇರ್ಕೊಂಡು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ನಾವು ಇದರ ವಿರುದ್ಧ, ಯಾಕಂದ್ರೆ ಇದು ಅವ್ರು ತಗೊಂಡಿರ್ತಕ್ಕಂಥ ನಿರ್ಣಯ, ರಾಜ್ಯಪಾಲರು ತಗೊಂಡಿರ್ತಕ್ಕಂಥ ನಿರ್ಣಯ ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದು, ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥದ್ದು. ಅದರಿಂದ ನಾವು ಕೋರ್ಟ್ನಲ್ಲಿ ಇದನ್ನು ಪ್ರಶ್ನೆ ಮಾಡಿ ನಾವು ಲೀಗಲ್ ಫ್ಯಾಕ್ಟ್ ಅನ್ನು ಮಾಡ್ತೇವೆ. ಹೈಕಮಾಂಡ್ is with me. The entire cabinet is with me. The government ಕಿತ್ತಾಕಬೇಕು ಅಂತಕ್ಕಂಥದ್ದು ಅವರು ಅನೇಕ ರಾಜ್ಯಗಳಲ್ಲಿ ಮಾಡಿದ್ದಾರೆ. ಇದೇ ತರ ಉತ್ತರಾಖಂಡ ಅಲ್ಲ, ಡೆಲ್ಲಿನಲ್ಲಿ ಮಾಡಿದ್ದಾರೆ,
ಇಲ್ಲಿ ಮಾಡಿದ್ದಾರೆ, ಜಾರ್ಖಂಡ್ನಲ್ಲಿ ಪ್ರಯತ್ನ ಮಾಡಿದ್ರು, ಕರ್ನಾಟಕದಲ್ಲೂ ಕೂಡ ಚುನಾಯಿತ ಸರ್ಕಾರನ ಅಭದ್ರಗೊಳಿಸಲಿಕ್ಕೆ, ಡಿಸ್ಟೆಬಿಲೈಸ್ ಮಾಡಲಿಕ್ಕೆ ಒಂದು ಷಡ್ಯಂತ್ರ ರೂಪಿತ ಆಗಿದೆ. ಕೇಂದ್ರ ಸರ್ಕಾರ, ಬಿಜೆಪಿ, JDS ಮತ್ತೆ ಬೇರೆಯವರೆಲ್ಲ ಸೇರ್ಕೊಂಡಿದ್ದಾರೆ. ಇದರ ಜೊತೆಗೆ ಅವರೆಲ್ಲ ಸೇರ್ಕೊಂಡು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ನಾವು ಇದರ ವಿರುದ್ಧ, ಯಾಕಂದ್ರೆ ಇದು ಅವ್ರು ತಗೊಂಡಿರ್ತಕ್ಕಂಥ ನಿರ್ಣಯ, ರಾಜ್ಯಪಾಲರು ತಗೊಂಡಿರ್ತಕ್ಕಂಥ ನಿರ್ಣಯ ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದು, ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥದ್ದು. ಅದರಿಂದ ನಾವು ಕೋರ್ಟ್ನಲ್ಲಿ ಇದನ್ನು ಪ್ರಶ್ನೆ ಮಾಡಿ ನಾವು ಲೀಗಲ್ ಫ್ಯಾಕ್ಟ್ ಅನ್ನು. ಇದು ಸಿದ್ದರಾಮಯ್ಯ ಅವರ ಮಾತುಗಳಾಗಿತ್ತು. ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ನಾನು ಯಾಕೆ ರಾಜೀನಾಮೆ ಕೊಡಬೇಕು? ಇವರ ಷಡ್ಯಂತ್ರಗಳಿಗೆ ನಾನು ಬಲಿಯಾಗಲ್ಲ, ನಾನು ಹೋರಾಟ ಮಾಡ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈ ಸಿದ್ದರಾಮಯ್ಯ ಅವರ ಮುಂದೆ ಇರತಕ್ಕಂತಹ ಲೀಗಲ್ ಆಪ್ಷನ್ಸ್, ಕಾನೂನಾತ್ಮಕ ಅಂಶಗಳು ಅಥವಾ ಕಾನೂನಾತ್ಮಕ ಅವಕಾಶಗಳು ಏನೇನಿದೆ? ಸಿದ್ದರಾಮಯ್ಯನವರು ಹೇಗೆ ಫೈಟ್ ಮಾಡ್ತಾರೆ ಈ ಕೇಸನ್ನು? ಮುಡಾ ನಿವೇಶನ ಹಂಚಿಕೆ ಅಂದರೆ ಅವರ ಪತ್ನಿಗೆ ಅವರು ಮುಡಾ ವಶಪಡಿಸಿಕೊಂಡಂಥ ಜಮೀನಿಗೆ ಬದಲಾಗಿ ಕೊಟ್ಟಿರಬಹುದಾದ ನಿವೇಶನಗಳಿದೆಯಲ್ಲ, ಈ ಕೇಸ್ಗೂ ನನಗೂ ಸಂಬಂಧ ಏನು ಅನ್ನೋ ವಿಚಾರದಲ್ಲಿ ಬಂದು ಒಂದು 3 ದೂರು ದಾಖಲಾಗಿದೆ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ. ಇಲ್ಲಿ ಅಕ್ರಮ ಮಾಡಿದ್ದಾರೆ ಇವರು. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ನಿವೇಶನಗಳನ್ನು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಜಾಗದಲ್ಲಿ ಇವರು ಪಡ್ಕೊಂಡಿದ್ದಾರೆ. ಯಾವ ಜಾಗದಲ್ಲಿ ಇವರಿಗೆ ನಿವೇಶನ ಕೊಡಬಹುದಾಗಿತ್ತೋ, ಯಾವ ಜಾಗದಲ್ಲಿ ಇವರ ಒಂದು ಜಮೀನನ್ನು ವಶಪಡಿಸಿಕೊಂಡಿದ್ದರೋ ಅಲ್ಲೇ 500-600 ಸೈಟ್ಗಳು ಖಾಲಿ ಬಿದ್ದಿತ್ತು. ಅಲ್ಲಿ ಬಿಟ್ಟುಬಿಟ್ಟು ಚೆನ್ನಾಗಿ ಬೆಲೆ ಬಾಳುವ ಏರಿಯಾದಲ್ಲಿ ನಿವೇಶನ ಹೇಗೆ ತೊಗೊಂಡ್ರು? ಸರಿಯಪ್ಪ, ನಾನು ತೊಗೊಂಡಿಲ್ಲ ಸಿದ್ದರಾಮಯ್ಯನವರು, ನಾನು ಯಾಕ್ರಿ ತೊಗೊಳ್ಳಿ ನಿವೇಶನ? ನನ್ನ ಪತ್ನಿಗೆ ಅವರ ಸಹೋದರನ ಕಡೆಯಿಂದ ಬಂದಂತಹ ಜಾಗ, ಅದು ದಾನಪತ್ರದ ಮೂಲಕ. ನನಗೂ ಇದಕ್ಕೂ ಸಂಬಂಧ ಏನು? ನಾನು ಅಧಿಕಾರದಲ್ಲಿ ಮುಖ್ಯಮಂತ್ರಿಯಾಗಿದ್ದೀನಿ, ಅವತ್ತು ನಾನು ರೆಕಮೆಂಡ್ ಮಾಡಿಲ್ಲ. ಹಿಂದೆ DCM ಆಗಿದ್ದೆ, ನಾನು ರೆಕಮೆಂಡ್ ಮಾಡಿಲ್ಲ. ಫಿನಾನ್ಸ್ ಮಿನಿಸ್ಟರ್ ಆಗಿದ್ದೆ, ನಾನು ರೆಕಮೆಂಡ್ ಮಾಡಿಲ್ಲ. ನನ್ನನ್ನು ಹೇಗೆ ಇದಕ್ಕೆ ತಂದು ಅಂಟಿಸ್ತಾ ಇದ್ದಾರೆ ಇವರು? ಬೊಮ್ಮಾಯಿ ಅವರು CM ಆಗಿದ್ದರು, BJP ಅವರ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ನಿವೇಶನ ತನಿಖೆ ಅವ್ರ ಮೇಲೆ ಆಗಬೇಕಲ್ವೇ ಅಂಥೇಳಿ CM ಅವರ ಒಂದು ವಾದ. ಇಲ್ಲಿ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಬಳಿ ಇರಬಹುದಾದ ಆಪ್ಷನ್ಸ್ ಏನೇನು, ಈ ಒಂದು ಕೇಸಿಂದ ಪಾರಾಗುವುದಕ್ಕೆ ಇರುವಂಥ ಆಯ್ಕೆಗಳೇನು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಟೇಲ್ ಆಗಿ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಹೈಕೋರ್ಟ್ನ ವಕೀಲರಾಗಿರ್ತಕ್ಕಂತಹ ದಿಲೀಪ್ ಅವರಿದ್ದಾರೆ. ಸ್ವಾಗತ ದಿಲೀಪ್ ಅವರೇ ಈ ಒಂದು ಡಿಬೇಟ್ಗೆ ನಿಮಗೆ. ದಿಲೀಪ್ ಅವರೀಗ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಯಿತು. 3 ಖಾಸಗಿ ದೂರುಗಳು ಸಲ್ಲಿಕೆಯಾಗಿತ್ತು. ಸುಮಾರು 120-125 ಪೇಜಂದು ಕೂಡ ಅಬ್ರಹಾಂ ಅವರು ಕೊಟ್ಟಿದ್ರು ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅದಕ್ಕೆ ಇವರು ಒಂದು 60-70 ಪುಟಗಳ ಸವಿವರವಾದ ಉತ್ತರವನ್ನು ಕೂಡ CM ಕೊಟ್ಟಿದ್ದರೂ ಕೂಡ ಅದರ ಬಗ್ಗೆ ಸಮ್ಮತಿ ಇಲ್ಲ ಅಂತ ಹೇಳಿದ ಮೇಲೇ ಪ್ರಾಸಿಕ್ಯೂಷನ್ಗೆ ಕೊಡೋಕ್ಕಾಗೋದು. ಹೌದು, ನಮ್ಮ ಫ್ಯಾಮಿಲಿಲಿ ಯಾರೋ ತಪ್ಪು ಮಾಡಿದ್ರು ಅನ್ನೋದಕ್ಕೆ ನಾನು ಹೊಣೆಗಾರ ಆಗೋಕ್ಕಾಗುತ್ತಾ ಅಂತ ಒಂದು ಪ್ರಶ್ನೆ ಬರುತ್ತೆ ಇನ್ ಜನರಲ್. ಆದರೆ ಅದು ಮುಖ್ಯಮಂತ್ರಿಯ ಒಂದು ಮನೆ ಅಂತ ಬಂದಾಗ ಅದು ಬೇರೆ ಅಂತ ಏನಾದರೂ ಬರುತ್ತಾ? CM ಮನೆ ರೀ ಅದು, ನನಗೇನೂ ಗೊತ್ತಿರಲಿಲ್ಲ, ಐ ಆಮ್ ಇನ್ನೋಸೆಂಟ್ ಹಿಯರ್ ಅಂತ ಹೇಳಕ್ಕೆ ಬರುತ್ತಾ ಮುಖ್ಯಮಂತ್ರಿಗಳು ಅಂತ? ಇವಾಗ ಬೇರೆ ಜನಗಳಿಗೆ ಏನು ನ್ಯಾಯ ಇದೆಯೋ ಅದೇ ನ್ಯಾಯ ಇವಾಗ ಮುಖ್ಯಮಂತ್ರಿಗಳು ಕೂಡ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ಅಬ್ರಾಮ್ ಅವರು ದೂರು ಕೊಟ್ಟಿದ್ರು, 3 ಜನ ಸೇರಿ ಕೊಟ್ಟಿದ್ರು, ಸಪ್ರೇಟ್ ಕಂಪ್ಲೇಂಟ್ ಕೊಟ್ಟಿದ್ರು. ಅದೆಲ್ಲ ನೀವು ರಾಜ್ಯಪಾಲರನ್ನ ನೀವು ಆರ್ಡ್ರನ್ನ ನೋಡ್ಬೋದು. ಈವನ್ ಸುಪ್ರೀಂ ಕೋರ್ಟ್ದು ಆರ್ಡ್ರ್ ಕೂಡ, ಆದೇಶವನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ಮತ್ತು ಕ್ಯಾಬಿನೆಟ್ ಕೊಟ್ಟಿರ್ತಕ್ಕಂಥ ಒಂದು ರೆಪ್ರೆಸೆಂಟೇಷನ್ ಏನಿದೆ ಗವರ್ನರ್ಗೆ, ದಯವಿಟ್ಟು ಸ್ಯಾಂಕ್ಷನ್ ಕೊಡಬೇಡಿ ಅಂತ ಹೇಳ್ಬಿಟ್ಟು ಅವರೊಂದು ತೀರ್ಮಾನ ತಗೊಂಡು ಅವರೊಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ರು ಆರ್ಟಿಕಲ್ 163 ಪ್ರಕಾರ. ಅದೆಲ್ಲ ಗಮನದಲ್ಲಿ ಇಟ್ಕೊಂಡು ಕೂಡ ಅದನ್ನು ಕ್ಯಾಬಿನೆಟ್ ತೀರ್ಮಾನವನ್ನು ಬದಿಗಿಟ್ಟು ಅವರು ಕೊಟ್ಟಂಥ ಅಬ್ಜೆಕ್ಷನನ್ನು ಅವರು ತಳ್ಳಿ ಹಾಕಿ ಇವರು ಇವಾಗ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ 17 ಆಫ್ ದಿ PC ಆ್ಯಕ್ಟ್ ಪ್ರಕಾರ ಮತ್ತು 218 ನ್ಯೂ ಆ್ಯಕ್ಟ್ BNSS ಪ್ರಕಾರ. ಅಂದರೆ ಈ ಆದೇಶವನ್ನು ಮಾಡೋ ಅಧಿಕಾರ ಇದು ಡಿಸ್ಕ್ರಿಷನರಿ ಪವರ್ ಅಂತ ಹೇಳ್ತೀವಿ. ಅಂದರೆ ಅವರ ವಿವೇಚನೆಗೆ ಬಿಟ್ಟಿದ್ದು. ಇವನ್ ಸುಪ್ರೀಂ ಕೋರ್ಟ್ ಕೂಡ ಹೇಳುತ್ತೆ. ಯಾವಾಗ ಎಕ್ಸೆಪ್ಷನ್ಸ್ ಅಂತ ಹೇಳ್ಬಿಟ್ಟಿರುತ್ತೆ. ಏನು ಎಕ್ಸೆಪ್ಷನ್ಸು? ಯಾರಾದ್ರೂ ರಾಜಕೀಯ ಪ್ರೇರಿತ ದೂರ ಏನಾರು ಆಗಿದ್ದರೆ, ಅವರ ಹೆಸರಿಗೆ ಮಸಿ ಬಳಿಯೋ ಪ್ರಯತ್ನ ಏನಾರೋ ಒಂದು ಉದ್ದೇಶ ಹೊಂದಿದ್ರೆ, ಅಥವಾ ಸರ್ಕಾರವನ್ನು ತೊಂದರೆಗೆ ಈಡು ಮಾಡಲಿಕ್ಕೆ ಏನಾರ ಒಂದು ಉದ್ದೇಶ ಇದ್ದೆ, ಯಾವುದೇ ರೀತಿ ದಾಖಲಾತಿ ಇಲ್ದಲೆ ದೂರು ಕೊಟ್ಟು ಆ ದೂರಲ್ಲಿ ಯಾವುದೇ ರೀತಿ ಹುರುಳಿಲ್ಲ ಅಂತ ಪಕ್ಷದಲ್ಲಿ ಗವರ್ನರು ಸ್ಯಾಂಕ್ಷನ್ ರಿಜೆಕ್ಟ್ ಮಾಡ್ಬೋದು. ಏನಾದ್ರು ದೂರದಾರ ಕೊಟ್ಟಿರ್ತಕ್ಕಂಥ ದಾಖಲಾತಿನ ನೋಡಿ ಅದರಲ್ಲಿ ದಾಖಲೆಗಳು ಮತ್ತು ಅಲ್ಲಿ ಬರೆದಿರೋ ಅಂಶಗಳನ್ನು ಎರಡನ್ನೂ ಗಮನಿಸಿ, ಹೌದು
ಮೇಲ್ನೋಟಕ್ಕೆ ಓಕೆ. ತಪ್ಪು ಆಗಿದೆ ಅಂತ ಕಂಡು ಬಂದಾಗ ಗವರ್ನರು ಸ್ಯಾಂಕ್ಷನ್ ನಾರ್ಮಲಿ ಕೊಡಲಿಕ್ಕೆ ಇದು ಮಾಡ್ತಾರೆ. ಯಾಕಂದರೆ ಇನ್ವೆಸ್ಟಿಗೇಷನ್ ಇನಿಷಿಯಲ್ ಸ್ಟೇಜಲ್ಲೇ ಯಾವತ್ತೂ ಕಟ್ ಮಾಡಬಾರ್ದು, ಅದನ್ನು ಸ್ಟಾಪ್ ಮಾಡಬಾರ್ದು ಅಂತ ಇದೆ. ಅಲ್ಟಿಮೇಟ್ಲಿ ಜಸ್ಟಿಸ್ ಹ್ಯಾಸ್ ಟು ಕಮ್ ಅಂತ ಹೇಳ್ಬಿಟ್ಟು. ಓಕೆ. ಇವಾಗ ಸ್ಯಾಂಕ್ಷನ್ ಏನು ಕೊಟ್ಟಿದ್ದಾರೆ, ನೀವು ಸ್ಯಾಂಕ್ಷನ್ ಏನಕ್ಕೆ ಇರಬೇಕು? ಯಾಕಂದರೆ ಯಾವ ಆರೋಪಿತರಿಗೂ ಒಬ್ಬ ಸಾಮಾನ್ಯ ಆರೋಪಿತ, ಇನ್ನೊಬ್ಬ ಸಾರ್ವಜನಿಕ ಅಧಿಕಾರಿ ಆರೋಪಿತ. ಸಾಮಾನ್ಯ ಆರೋಪಿತರಿಗೆ ನೀವು ಯಾವುದೂ ಸ್ಯಾಂಕ್ಷನ್ ಎಲ್ಲೋದು ನೀವು ತೊಗೊಳಲ್ಲ, ಪ್ರೊಸೀಜರ್ ಇಲ್ಲ. ಪಬ್ಲಿಕ್ ಸರ್ವೆಂಟ್ಗೆ ಅಂದರೆ ಒಬ್ಬ ಸಾರ್ವಜನಿಕ ಸೇವೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿ. ಸಾರ್ವಜನಿಕ ಜಡ್ಜ್ ಇರ್ಬೋದು, ಅಥವಾ MLA MP ಇರ್ಬೋದು, ಅಥವಾ ಅಧಿಕಾರಿಗಳು ಯಾವುದೇ ಇರ್ಬೋದು, ಸಾರ್ವಜನಿಕ ಅಧಿಕಾರಿ. ಈ ಸುಳ್ಳು ಕೇಸನ್ನು ತಡೆಗಟ್ಟುವ ಉದ್ದೇಶದಿಂದ ಯಾವ ವ್ಯಕ್ತಿ ತನ್ನ ಸಾರ್ವಜನಿಕ ಕೆಲಸ ಮಾಡಬೇಕಾದ್ರೆ ಹಲವಾರು ಚಾಲೆಂಜಸ್ಗಳು ಬರ್ತವೆ. ಜನಗಳು ಅದನ್ನೇ ಯೂಸ್ ಮಾಡಿಕೊಂಡು ಅವ್ರ ಮೇಲೆ ತಮ್ಮ ಕೆಲಸಕ್ಕೋಸ್ಕರ ಸುಳ್ಳು ದೂರು ನೀಡ್ಬೋದು ಅಂತ ಹೇಳ್ಬಿಟ್ಟು ಈ ಸರ್ಕಾರಿ ಅಧಿಕಾರಿಗಳನ್ನ ಪ್ರೊಟೆಕ್ಟ್ ಮಾಡೋ ಉದ್ದೇಶದಿಂದ ಸ್ಯಾಂಕ್ಷನ್ ತಗೋಬೇಕು ಅಂತ ಹೇಳ್ಬಿಟ್ಟು ಒಂದು ಕಾಯ್ದೆ ಇದೆ. ಆ ಎಲ್ಲ ಕಾಯ್ದೆ ಇದ್ರ ಪ್ರಕಾರ ಯಾವುದೇ ದೂರು ಬಂದರೆ ಸಾರ್ವಜನಿಕ ಅಧಿಕಾರಿ ಮೇಲೆ, ಆ ದೂರನ್ನ ಅವರ ಉನ್ನತ ಅಧಿಕಾರಿಗಳು ಆ ದೂರಿನಲ್ಲಿ ಹುರುಳಿದೆಯೋ ಅಥವಾ ಅಂಶ ಇದೆಯೋ ಸ್ಯಾಂಕ್ಷನ್ ಕೊಡೋದು ಅಂತ ಹೇಳ್ಬಿಟ್ಟು ಪರಿಶೀಲನೆ ಮಾಡೋದು. ದಟ್ ಇಸ್ ದಿ ಉದ್ದೇಶ. ಹಾಗೆ ಇಲ್ಲಿ ಗವರ್ನರು ಇವಾಗ ಸ್ಯಾಂಕ್ಷನ್ ಕೊಟ್ಟು ಮಾತ್ರಕ್ಕೆ ನೆಕ್ಸ್ಟ್ ದೂರುದಾರ ದೂರು ಕೊಡಬೇಕಾ ಅಂತ ಒಂದು ಕ್ವಶನ್. ಇಲ್ಲ, ದೂರುದಾರ ಇವಾಗ ಸುಮ್ಮನೆ ಆಗ್ಬೋದು, ಹೌದಪ್ಪ ನಾನು ಸ್ಯಾಂಕ್ಷನ್ ತೊಗೊಂಡೆ, ನಾನು ಕಂಪ್ಲೇಂಟ್ ಕೊಡಲ್ಲ, ಇವಾಗೇನೀಗ ದೂರುದಾರನಿಗೆ ಬಿಟ್ಟ ವಿಚಾರ ಅದು. ಹೌದು, ನಾನು ತನಿಖೆ ಮಾಡಿಸಲ್ಲ, ಸ್ಯಾಂಕ್ಷನ್ ಕೊಟ್ಟಿದ್ದಾರೆ, ನಾನು ಕಂಪ್ಲೇಂಟ್ ಕೊಟ್ಟಿರ್ತಾನೆ, ಓಕೆ, ಸ್ಯಾಂಕ್ಷನ್ ಇಟ್ಕೊಂಡಿದ್ದೀನಿ, ಬೇಡ, ವೇಸ್ಟ್ ಆಯಿತು, ಓಕೆ, ನಾನು ಕಂಪ್ಲೇಂಟ್ ಕೊಡಲೇಬೇಕು ಅಂತೇನಿಲ್ಲ, ಆಯಿತು ನಾನು ಕಂಪ್ಲೇಂಟ್ ಕೊಡ್ತೀನಿ, ನನ್ನ ಇಷ್ಟ, ನಾನು ಲೋಕಾಯುಕ್ತಕ್ಕೆ FIR ಮಾಡಿ ಅಂತ ಕೇಳ್ಬೋದು. ಇಲ್ಲ ಮಾಡಿದರೆ ನಾನು ಕೋರ್ಟ್ ಮುಂದೆ ನಾನು ಹೇಳಿಕೆ ಕೊಡ್ತೀನಿ, ಕೋರ್ಟೇ ಸಮನ್ಸ್ ಕೊಡಿ ಅಂತಲೂ ಕೇಳ್ಬೋದು. ಈಗ ಇಲ್ಲಿ ಸಿದ್ದರಾಮಯ್ಯನವರ ವಿಚಾರದಲ್ಲಿ, ದಿಲೀಪ್ ಅವರೇ, ಸಿದ್ದರಾಮಯ್ಯನವರ ವಿಚಾರದಲ್ಲಿ ಇಲ್ಲಿವರೆಗೂ ನಮಗೆ ಕೇಳಿ ಬಂದಿರುವ ವಾದ ಏನು ಅಂತ ಹೇಳಿದ್ರೆ, ನನ್ನ ವಿಚಾರದಲ್ಲಿ ನಾನು ಶಿಫಾರಸು ಮಾಡಿದ್ದೀನಿ, ಒತ್ತಡ ಹಾಕಿದ್ದೀನಿ ಮುಡಾದವ್ರಿಗೆ, ನಾನು ಅವ್ರಿಗೆ ಧಮಕಿ ಹಾಕಿದ್ದೀನಿ, ಹೆದರಿಸಿದ್ದೀನಿ, ಪ್ರಭಾವ ಬಳಸಿದ್ದೀನಿ ಎನ್ನುವುದಕ್ಕೆ ಕಾಗದದ ಒಂದೇ ಒಂದು ತುಣುಕು ಸಾಕ್ಷಿ ಕೂಡ ಇದರಲ್ಲಿಲ್ಲ. ನಾನು ಕರೆನೂ ಮಾಡಿಲ್ಲ, ಒತ್ತಾಯನೂ ಮಾಡಿಲ್ಲ. ಇಟ್ಸ್ ಅ ಮ್ಯಾಟರ್ ಬಿಟ್ವೀನ್ ಮೈ ವೈಫ್ ಅಂಡ್ ಇಸ್ ಹರ್ ಬ್ರದರ್. ಇದನ್ನು ತಗೊಂಡು ಬಂದು ನನಗೆ ತಲೆಗಂಟಾಗ್ತಿದ್ದಾರೆ ಇವರು ಅಂತ. ಇವಾಗ ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ ಯಾರಾದರೂ ಲಿಖಿತವಾಗಿ ಇನ್ಫ್ಲೂಯೆನ್ಸ್ ಮಾಡ್ತಾರಾ? ಓಕೆ, ನೀವು ಹೇಳಿ. ಧಮಕಿ ಹಾಕೋದನ್ನ ಯಾರಾದರೂ ಲಿಖಿತವಾಗಿ ಧಮಕಿ ಹಾಕ್ತಾರಾ? ಯಾರೂ ಹಾಕಲ್ಲ. ಅದಕ್ಕೆ ನಂಗೆ ಸಾಕ್ಷಿ ಕೊಡಿ ಅಂತ ಹೇಳ್ಬಿಟ್ಟು ಅದು ಕೇಳೋದು ಅದು ತಪ್ಪಾಗುತ್ತೆ. ಹಾಗೆ ಹೇಳ್ಬೋದು, ನೀವು ತಪ್ಪು ಮಾಡಿಲ್ಲ ಅಂದರೆ ಹೆದರೋದು ಯಾಕೆ? ಯಾಕೆ ಕೇಸಿಗೆ ಹೆದರ್ತೀರಿ? ಅವ್ನು ಒಂದು ಕಂಪ್ಲೇಂಟ್ ಅಲ್ಲ 100 ಕಂಪ್ಲೇಂಟಿಗೆ ಸ್ಯಾಂಕ್ಷನ್ ಕೊಡಲಿ, 100 ಕಂಪ್ಲೇಂಟ್ನ ಕೋರ್ಟ್ ಮುಂದೆ ಹಾಕಲಿ, 100 ಕಂಪ್ಲೇಂಟ್ ಕೂಡ FIR ಕೂಡ ಆಗಲಿ. ನೀವು ನೋಡಿರ್ಬೋದು, ಯಡಿಯೂರಪ್ಪನ ಮೇಲೆ ಪೋಕ್ಸೋ ಕೇಸ್ ಆದಾಗ ಇಮಿಡಿಯೇಟ್ ಅವರೇನು ಬೇಲಿಗೆ ಹೋಗಲಿಲ್ಲ, ಅವರೇ ಹೇಳಿದ್ರು ಇದು ಯಾವುದೋ ಒಳ್ಳೇದು ಕೆಲಸ ಮಾಡೋಕೆ ಹೋಗಿ ಈ ಥರ ಬಂದಿದೆ ಅಂತ ಹೇಳ್ಬಿಟ್ಟು ಹೋಮ್ ಮಿನಿಸ್ಟರ್ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಸೊ ಇದರಿಂದ ಅಂದರೆ ನಿಮ್ಗೆ ಗೊತ್ತಾಗುತ್ತೆ, ಹಾಕಿದ ತಕ್ಷಣ ಗೊತ್ತಾಗುತ್ತೆ ಇದು ಸುಳ್ಳು ಕೇಸು ಅಥವಾ ಸತ್ಯ ಕೇಸು ಅಂತ ಹೇಳ್ಬಿಟ್ಟು ಅದನ್ನು ಕಾಮೆಂಟ್ ಮಾಡಲ್ಲ, ಅದು ಚಾರ್ಜ್ ಶೀಟ್ ಆಗಿದೆ ಇವಾಗ. ಸೊ ಇದೇ ಕೇಸಲ್ಲೂ ಅಷ್ಟೇ, ಒಂದು ಸ್ಯಾಂಕ್ಷನ್ ಸಿಕ್ಕಿದ ತಕ್ಷಣ ಅವ್ರು ದೂರು ಕೊಡಲೇಬೇಕು ಅಂತೇನಿಲ್ಲ, ಅವ್ರು ದೂರು ಕೊಟ್ಟ ತಕ್ಷಣ ಅದನ್ನು ಮ್ಯಾಟ್ರ್ ರೆಫರ್ ಮಾಡಬೇಕು ಅಂತ ಇಲ್ಲ. ಓಕೆ, ಆ ದೂರನ್ನ ಕೂಡ ಕೋರ್ಟು ರಿಜೆಕ್ಟ್ ಮಾಡ್ಬೋದು. ಓಕೆ. ಸೊ ಇವಾಗ ಪ್ರೈವೇಟ್ ಕಂಪ್ಲೇಂಟ್ ಏನು ಕೊಡ್ತಾರೆ, ಖಾಸಗಿ ದೂರನ್ನ ಸ್ಪೆಷಲ್ ಕೋರ್ಟ್ ಫಾರ್ MLA ಆ್ಯಂಡ್ MP ಏನ್ಬಿಟ್ಟು ಏನು ಕಾನ್ಸ್ಟಿಟ್ಯೂಟ್ ಮಾಡಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ, ಅಲ್ಲಿ ದೂರು ಕೊಟ್ಟ ತಕ್ಷಣ ಮಾನ್ಯ ನ್ಯಾಯಾಲಯ ಕಾಗ್ನಿಸೆನ್ಸ್ ತಗೊಳ್ಳೋದಕ್ಕೂ ಮೊದಲು ತನ್ನ ಜುಡಿಷಿಯಲ್ ಮೈಂಡ್ನ ಅಪ್ಲೈ ಮಾಡಬೇಕು. ಆ ಮೈಂಡ್ ಅಪ್ಲೈ ಮಾಡೋದಂತಂದರೆ ಈ ಸ್ಯಾಂಕ್ಷನ್ ಕೊಡೋದಕ್ಕೆ ಏನಂತ ವಿವೇಚನೆ ಮಾಡಿರ್ತಾರೆ ಗವರ್ನರು, ಅದು ಬೇರೆ. ಓಕೆ, ಅದು ಓನ್ಲಿ ಟು ದಿ ಎಕ್ಸ್ಟೆಂಟ್ ಟು ಗಿವ್ ಸ್ಯಾಂಕ್ಷನ್ ಟು ಪ್ರಾಸಿಕ್ಯೂಟ್. ಬಟ್ ದಿ ಕೋರ್ಟ್ ವೆನ್ ಇಟ್ ಕಮ್ಸ್ ಟು ರೆಫರ್ ದಿ ಮ್ಯಾಟರ್, ಬಿಕಾಸ್ ಒಬ್ಬ ವ್ಯಕ್ತಿನ ನೀವು ಸಾರ್ವಜನಿಕ ಜೀವನದಲ್ಲಿ ಒಬ್ಬ ಯಶಸ್ಸು ಕಂಡಿರೋ ವ್ಯಕ್ತಿಯನ್ನು ನೀವು ಒಂದು ಆರೋಪಕ್ಕೆ ನೀವು ತಳ್ಳಬೇಕು, ಆ ವ್ಯಕ್ತಿ ಮೇಲೆ ನೀವು ಒಂದು FIR ಮಾಡಬೇಕು ಅಂತ ಹೇಳಿದ್ರೆ ಅಷ್ಟು ಭಾರ ಅದು ಕೋರ್ಟ್ ಮೇಲೆ ಇರುತ್ತೆ. ನಾನು ಕಾಗ್ನಿಸೆನ್ಸ್ ತೊಗೋಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು.